ಹಾರ್ಪಿಕ್ಕಿನಲ್ಲಿ ಈ ಒಂದೇ ಒಂದು ವಸ್ತುವನ್ನು ಹಾಕಿ ನಿಮ್ಮ ಮನೆಯಲ್ಲಿ 50 ವರ್ಷದವರೆಗೂ ಯಾವುದೇ ರೀತಿಯಾದಂಥ ಇಲಿ, ಜಿರಳೆ, ಸೊಳ್ಳೆಗಳ ಕಾಟ ಇರೋದೇ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಉಪಯುಕ್ತವಾದ ಹೋಮ್ ಟಿಪ್ಸ್ ಏನಪ್ಪ ಅಂತಂದರೆ, ಇಲಿಗಳು, ಜಿರಳೆಗಳು ಹೆಚ್ಚಾಗ್ತಾ ಇದ್ದಾವೆ ಮನೆಯಲ್ಲಿ. ಸಣ್ಣ ಸಣ್ಣ ಹುಳುಗಳು ಕೂಡ ಹೆಚ್ಚಾಗ್ಬಿಟ್ಟಿದ್ದಾವೆ. ಒಂದೊಂದೇ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣವೇ ಅದರ ಜೊತೆಗೆ ಇಲಿಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು ಸಣ್ಣದಾಗಿ ಬರ್ತವೆ. ಆದರೆ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಕೂಡ ಜಿರಳೆಗಳಿಂದ ಫುಡ್ ಪಾಯ್ಸನ್ ಆಗುತ್ತೆ. ಈ ಸೊಳ್ಳೆಗಳ ಕಾಟದಿಂದ ಡೆಂಗ್ಯೂ, ಮಲೇರಿಯಾ ಅಂತೇಳಿ ತುಂಬ ಅನಾರೋಗ್ಯಕ್ಕೆ ಈಡಾಗೋದಂತೂ ಗ್ಯಾರಂಟಿ. ಹಾಗಿದ್ದರೆ ಮನೆ ಮದ್ದಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪೆನ್ಸಿವ್ ಖರ್ಚು ಮಾಡಲಾರ್ದೆ ಸಿಂಪಲ್ಲಾಗಿ ರೆಮಿಡಿನ ಟ್ರೈ ಮಾಡ್ಕೊಳ್ಳಿ. ಸಂಜೆ ಹೊತ್ತಲ್ಲಿ ಹಲ್ಲಿಗಳ ಕಾಟ ಜಾಸ್ತಿ ಆಗುತ್ತೆ, ಜಿರಳೆಗಳ ಕಾಟ ಜಾಸ್ತಿ ಆಗುತ್ತೆ, ರಾತ್ರಿ ಎಲ್ಲ ಮನೆಯಲ್ಲೆಲ್ಲ ಅಡ್ಡಾಡ್ತವೆ, ಊಟದ ತಟ್ಟೆಗಳೆಲ್ಲ ಮೇಲೆಲ್ಲ ಅಡ್ಡಾಡ್ತವೆ ಅನ್ನೋ ಹಾಗಿದ್ದರೆ ಆ ಭಯನ ಬಿಟ್ಟೇ ಬಿಡಿ. ಇಲಿಗಳಿಂದ ಹಿಡಿದು ಹಲ್ಲಿಗಳಿಂದ ಹಿಡಿದು ಎಲ್ಲವೂ ಕೂಡ ಮನೆಯಿಂದ ಹೊರಗಡೆ ಹೋಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಈ ವಿಡಿಯೋನ ಕಂಪ್ಲೀಟ್ ಎಂಡ್ ಆಗೋವರೆಗೂ ನೋಡ್ಕೊಳ್ಳಿ. ಫಸ್ಟು ನೋಡಿ, ಒಂದು ಸಿಂಪಲ್ ಟಿಪ್ ಏನಪ್ಪ ಅಂತಂದರೆ, ಇಲ್ಲಿ ನಾನು ಊದಿನ ಕಡ್ಡಿನ ಬಳಸ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಊದಿನ ಕಡ್ಡಿನ ತೊಗೊತಾ ಇದ್ದೀನಿ. ಊದಿನ ಕಡ್ಡಿ ತೊಗೊಳೋದ್ರಿಂದ ಸಣ್ಣ ಸಣ್ಣ ಗುಂಗುರು ಹುಳುಗಳೇನಿದ್ದಾವೆ, ಈ ಒಂದು ಸ್ಮೆಲ್ಲಿಗೆ ಸಣ್ಣ ಗುಂಗುರು ಹುಳುಗಳಾಗಿರ್ಬೋದು, ಸೊಳ್ಳೆಗಳಾಗಿರ್ಬೋದು ನಾಪತ್ತೆ ಆಗ್ತವೆ. ಸೊ ಹಾಗಾಗಿ ಇಲ್ಲಿ ನಾನು ತೊಗೊತಾ ಇರುವಂಥ ಊದಿನ ಕಡ್ಡಿ ಏನಿದೆ, ಈ ರೀತಿ ನಿಮ್ಮ ಹತ್ರ ಮನೆಯಲ್ಲಿ ಡೈಲಿ ದಿನನಿತ್ಯದಕ್ಕೆ ದೇವರಿಗೆ ಯೂಸ್ ಮಾಡುವಂತಹ ಊದಿನ ಕಡ್ಡಿ ಯಾವಿದ್ದಾವೆ ಅವನ್ನೇ ಬಳಸ್ಕೊಳ್ಳಿ. ನಿಮ್ಮ ಹತ್ರ ಊದಿನ ಕಡ್ಡಿ ಇಲ್ಲ ಅನ್ನೋ ಹಾಗಿದ್ದರೆ ಒಣಗಿರುವಂಥ ಹೂಗಳಿರುತ್ತೆ ನೋಡಿ, ಬಾಡಿ ಹೋಗಿರುವಂಥ ಹೂಗಳು, ಅದರ ಫ್ರೆಗ್ನೆನ್ಸ್ ಏನಿದೆ ನೋಡಿ ಅದು ಉಳಿದಿರುತ್ತೆ ಅದರಲ್ಲಿ. ಸೊ ಅದನ್ನು ತುಂಬ ಪುಡಿಯಾಗಿ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಇಲ್ಲಪ್ಪ ಅಂತಂದರೆ ಈ ರೀತಿ ಈಸಿಯಾಗಿ ಮನೆಯಲ್ಲಿ ಊದಿನ ಕಡ್ಡಿ ಇದ್ದೇ ಇರುತ್ತೆ. ಸೊ ಅದನ್ನು ನೀವು ತೊಗೊಳ್ಳಿ. ಈಗ ಮೇಲ್ಗಡೆ ಭಾಗ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಡ್ಡಿ ಏನಿದೆ ಕಡ್ಡಿನ ಬಿಟ್ಬಿಟ್ಟು ಕೇವಲ ಊದಿನ ಕಡ್ಡಿನ ಪುಡಿ ಏನಿದೆ ಅದನ್ನು ತೊಗೊತಾ ಇದ್ದೀನಿ. ಇದನ್ನೇನು ಪುಡಿಯಾಗಿ ಕುಟ್ಕೋಬೇಕು ಅನ್ನೋದೇನಿಲ್ಲ, ಜಸ್ಟ್ ಈ ರೀತಿ ಇದ್ದರೆ ಸಾಕಾಗುತ್ತೆ ನೋಡಿ. 1 ಅಥವಾ 2 ಊದಿನ ಕಡ್ಡಿನ ಬಳಸ್ಬೋದು. ದೊಡ್ಡದಿತ್ತಂದರೆ ಒಂದೇ ಸಾಕಾಗುತ್ತೆ. ನಾನು ಇಲ್ಲಿ 1 ಊದಿನ ಕಡ್ಡಿನ ಬಳಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಅದನ್ನು ಎಲ್ಲ ಕಡ್ಡಿನೆಲ್ಲ ತೆಗೆದುಬಿಟ್ಟು ಬರೀ ಊದಿನಷ್ಟೇ ತೊಗೊತಾ ಇದ್ದೀನಿ. ಈಗ ಇದಕ್ಕೆ ನೋಡಿರಿ, 1/2 ಟೀ ಸ್ಪೂನ್ ಆಗುವಷ್ಟು ಸೋಡಾನ ಬಳಸ್ತಾ ಇದ್ದೀನಿ. ಸೋಡಾ ಬಳಸೋದ್ರಿಂದ ಈ ಸಣ್ಣ ಜಿರಳೆಗಳೇನಿದ್ದಾವೆ ಮನೆ ಬಿಟ್ಟು ಓಡೋಗ್ತವೆ, ಅದಕ್ಕೆ ಹೊಟ್ಟೆ ಉಬ್ಬರುತ್ತೆ. ಹಾಗಾಗಿ ಆ ಜಾಗದಿಂದ ಅದು ಇರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಹಾರ್ಪಿಕ್ನ ಬಳಸ್ತಾ ಇದ್ದೀನಿ. ಹಾರ್ಪಿಕ್ನ ಹಾಕಿದ ತಕ್ಷಣವೇ ಎಂಥ ಇಲಿ ಇರಲಿ, ಎಂಥ ಜಿರಳೆಗಳಿರಲಿ ಇರೋದೇ ಇಲ್ಲ. ಇಲಿ, ಜಿರಳೆ, ಹಲ್ಲಿಗಳ ಕಾಟ ನಿಮಗೆ 90% ಕಮ್ಮಿ ಆಗೋ ಚಾನ್ಸಸ್ ಇದೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಬುರುಗು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾರ್ಪಿಕ್ ಹಾಕಿದ ತಕ್ಷಣ ಈ ರೀತಿ ಬುರುಗು ಬರುತ್ತೆ. ಈಗ ನೋಡಿ, ಹಾರ್ಪಿಕ್ ಹಾಕಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. 1-2 ನಿಮಿಷಗಳ ಕಾಲ ಕಲಿಸ್ಕೋಬೇಕು. ಕಡ್ಡಿ ನೋಡ್ತಿತ್ತಲ್ವ, ಅದೇ ಕಡ್ಡಿನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ. ತುಂಬ ಸ್ಮೂತಾಗಿ ನೀಟಾಗಿ ಒಂದು ಕಡ್ಡಿಯ ಸಹಾಯದಿಂದ ತಿರುಗಿಸ್ತಾ ಬನ್ನಿ. ಅಂದರೆ ಮಿಕ್ಸ್ ಆಗಬೇಕು, ಒಂದು ಊದಿನ ಕಡ್ಡಿ ಜೊತೆಗೇನಿದೆ ಅದು ಮಿಕ್ಸ್ ಆಗಬೇಕು. ಸೊ ಆದ ಕಾರಣ ಈಗ ಇದರಲ್ಲಿ ನಾನು 2 ಟಿಪ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟಿಗೆ ನಾವೇನು ಬುರುಗು ಮಾಡ್ಕೊಂಡು ಇಟ್ಕೊಂಡಿರುವಂಥ ಹಾರ್ಪಿಕ್ಕಿನ ವಾಟರ್ ಅಂತ ಹೇಳ್ಬೋದು, ಅಥವಾ ಹಾರ್ಪಿಕ್ಕಿನಿಂದ ನಾನು ಈಗ ರೆಡಿ ಮಾಡ್ಕೊತಿರುವ ರೆಮಿಡಿನೇನಿದೆ ಅದನ್ನು ಒಂದು ಬಾಕ್ಸಿಗೆ ಹಾಕ್ಕೊಳ್ಳಿ ಅಥವಾ ಒಂದು ಕಂಟೈನರ್ಗೆ ಹಾಕ್ಕೊಳ್ಳಿ. ನಾನು ಇದನ್ನು ಹಾಕಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ಉಳಿದಿರುವಂಥದ್ದು ಒಂದು ಪ್ಲೇಟ್ನಲ್ಲೇ ಉಳಿದಿತ್ತಲ್ವ, ಈ ಒಂದು ರೆಮಿಡಿನ ನೀವು ಮಾಡ್ತಾ ಇದ್ದೀರಾ ಅಂದರೆ ಸಂಜೆ ಹೊತ್ತಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಮಕ್ಕಳು ಮಲಗಿದ ಮೇಲೆ ಮಾಡೋದ್ರಿಂದ ಮಕ್ಕಳು ಇದನ್ನು ಮುಟ್ಟೋದಿಲ್ಲ. ಸೊ ಇದು ತುಂಬ ಎಫೆಕ್ಟಿವ್ ಆಗಿದೆ. ಜಿರಳೆಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು, ಇಲಿಗಳಾಗಿರ್ಬೋದು ಎಲ್ಲವನ್ನು ಓಡಿಸೋದಕ್ಕೆ ತುಂಬ ಎಫೆಕ್ಟ್ ಆಗಿರೋದ್ರಿಂದ ಈ ಒಂದು ಸಮಯ ಬೆಸ್ಟ್, ನೈಟ್ ಟೈಮ್ ಏನಿದೆ ಬೆಸ್ಟ್ ಇರುತ್ತೆ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಗೋಧಿ ಹಿಟ್ಟಿತ್ತಂದರೆ ಗೋಧಿ ಹಿಟ್ಟನ್ನ ಬಳಸಿ, ಕಡಲೆ ಹಿಟ್ಟಿತ್ತಂದರೆ ಕಡಲೆ ಹಿಟ್ಟನ್ನಾದರೂ ಬಳಸ್ಕೋಬೋದು. ಗೋಧಿ ಹಿಟ್ಟು ಅವೈಲೇಬಲ್ ಇರೋದ್ರಿಂದ ನಾನು ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಒಂದು ಸತಿ ಕಲಗಿಸ್ಕೊಳ್ಳಿ. ಈ ಒಂದು ಹಾರ್ಪಿಕ್ ಏನಿದೆ ಗೋಧಿ ಹಿಟ್ಟು ಜೊತೆಗೆ ಮಿಕ್ಸ್ ಆಗಿದ ತಕ್ಷಣವೇ ಅದರ ಸ್ವಾದ ಏನಿದೆ ಗೊತ್ತಾಗೋದಿಲ್ಲ. ಅಂದರೆ ವಾಸನೆ ಏನು ಬರುತ್ತಲ್ವ, ಜಿರಳೆಗಳಿಗೆ, ಇಲಿಗಳಿಗೆ ಸ್ಮೆಲ್ ಬರೋದಿಲ್ಲ. ಬಟ್ ಇದನ್ನು ತಿಂದ ತಕ್ಷಣವೇ ಇಲಿಗಳು ಒದ್ದಾಡೋದಂತೂ ಗ್ಯಾರಂಟಿ. ಹೊಟ್ಟೆ ನೋವಾಗ್ಬಿಟ್ಟು, ಹೊಟ್ಟೆ ಉಬ್ರಾಗ್ಬಿಟ್ಟು ಮನೆಯಿಂದ ಓಡೋಗ್ತವೆ. ಅದನ್ನು ಸಾಯಿಸಲಾರ್ದೇ ನಾವು ಮನೆಯಿಂದ ಓಡಿಸೋದ್ರಿಂದ ಈ ರೀತಿ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ. ತುಂಬ ಈಸಿಯಾಗಿ. ಹಳ್ಳಿಗಳಲ್ಲಂತೂ ಕೃಷಿಕರಿಗೆ ಎಷ್ಟೇ ಮನೆ ಮದ್ದನ್ನು ಮಾಡ್ಕೊಂಡು ಕೊಟ್ಟರು ಕಮ್ಮಿನೇ. ಯಾಕಂತಂದರೆ ಹೆಗ್ಣಗಳಾಗಿರ್ಬೋದು ತುಂಬ ಇರುತ್ತೆ ಅಲ್ಲಿ. ಇಲ್ಲಿ ಹೆಗ್ಣಗಳ ಕಾಟ ಜಾಸ್ತಿ ಇರುತ್ತೆ. ಪದೇ ಹೊರಗಡೆಯಿಂದ ಎಕ್ಸ್ಪೆನ್ಸಿವ್ ಸಾಮಾನುಗಳನ್ನ ತಂದು ಇಡೋಕ್ಕಾಗೋದಿಲ್ಲ. ಈ ರೀತಿ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ. ಹೆಗ್ಣಗಳು ಕೂಡ ಕೃಷಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ, ಓಡೋಗೋದಂತೂ ಗ್ಯಾರಂಟಿ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ನಾವು ಚಪಾತಿ ಹಿಟ್ಟು ನಾದ್ತೀವಲ್ವ ಅದೇ ರೀತಿಗೆ ಕಲಿಸ್ಕೋಬೇಕಾಗುತ್ತೆ. ಈಗ ನೋಡಿ, ಉಂಡೆ ರೆಡಿಯಾಗಿದೆ. ನಿಮಗೆ ಇದರಲ್ಲಿ ಎಷ್ಟು ಭಾಗ ಬೇಕೋ ಅಷ್ಟು ಭಾಗನ ಮಾಡಿಕೊಂಡು
ನೋಡಿ ಇವಾಗ ರೆಡಿಯಾಗಿದೆ. ಇದೇ ರೀತಿ ನೀವು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಇಲಿಗಳು ಜಾಸ್ತಿ ಎಲ್ಲಿಂದ ಬರ್ತಾ ಇದ್ದಾವೆ, ಈ ಜಿರಳೆಗಳು ಎಲ್ಲಿ ಜಾಸ್ತಿ ಇದ್ದಾವೆ, ಎಲ್ಲಿ ಮುಕ್ಕೊಂತಿದ್ದಾವೆ ಜಾಸ್ತಿ, ಊಟದ ಜಾಗದಲ್ಲಿ, ಗ್ಯಾಸ್ ಕಟ್ಟೆ ಕೆಳಗಡೆ, ಗೋಧಿ ಹತ್ತಿರ, ಜೋಳದ ಹತ್ತಿರ, ಈ ರೀತಿ ಎಲ್ಲಿ ಜಾಸ್ತಿ ಅನ್ನಿಸ್ತಾ ಇದ್ದಾವೋ ಆ ಜಾಗದಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಇಲ್ಲಪ್ಪ ನಮಗೆ ಹೆಗ್ಣಗಳು ಜಾಸ್ತಿ ಇದ್ದಾವೆ ಅನ್ನೋ ಹಾಗಿದ್ರೆ ಇದರಲ್ಲಿ 2 ಭಾಗನ ಮಾಡಿಕೊಂಡು ದಪ್ಪ ದಪ್ಪ ಉಂಡೆಯನ್ನಾಗಿ ಮಾಡಿ ಇಟ್ಕೋಬೋದು. ಈಸಿಯಾಗಿ ಇಲಿಗಳು ಹೆಗ್ಣಗಳೇನಿದ್ದಾವೆ ಆರಾಮ್ಸೆ ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಈಗಿನವರೆಲ್ಲ ಸ್ವಲ್ಪ ಚೆನ್ನಾಗಿರುವಂಥ ಮನೆಗಳಲ್ಲಿ ಇರ್ತಾರೆ, ಬಟ್ ಮಣ್ಣಿನ ಮನೆಗಳಲ್ಲಿ ಇರೋಂಥವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಹಂಚಿನ ಮನೆಯಲ್ಲಿ ಇರೋಂಥವ್ರಿಗೆ ಗೊತ್ತಿರುತ್ತೆ ಹೆಗ್ಣಗಳ ಕಾಟ ಎಷ್ಟಿದೆ ಅಂಥೇಳಿ. ಎಷ್ಟೇ ಮಾಡಿದರೂ ಕಮ್ಮಿನೇ ಅನಿಸುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ನಾನು ಆಲ್ರೆಡಿ ಮೊದಲಿಗೆ ಬಾಕ್ಸ್ನಲ್ಲಿ ತೆಗೆದಿಟ್ಕೊಂಡಿರುವಂಥ ಒಂದು ಬೌಲ್ನಲ್ಲಿ ನೀರು ತೆಗೆದಿಟ್ಕೊಂಡಿದ್ನಲ್ವ, ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋಬೇಕು. ಹಾರ್ಪಿಕ್ಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಶಾಂಪೂನ ಹಾಕ್ಕೊತಾ ಇದ್ದೀನಿ. ಈ ಒಂದು ಸ್ಪ್ರೇನ ರೆಡಿ ಮಾಡಿಕೊಂಡ್ರೆ ಸಾಕು. ಹಲ್ಲಿಗಳಾಗಿರ್ಬೋದು, ಸಣ್ಣ ಸಣ್ಣ ಗುಂಗುರು ಹುಳಗಳಾಗಿರ್ಬೋದು, ಅಥವಾ ರಾತ್ರಿ ಸಮಯದಲ್ಲಿ ಬರುವಂಥ ಸೊಳ್ಳೆಗಳ ಕಾಟ ಆಗಿರ್ಬೋದು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ನೋಡ್ತಾ ಇರ್ರಿ, 1-2 ಸತಿ ಮಾಡ್ಕೊಳ್ಳಿ, ವೀಕ್ಲಿ ಟ್ವೈಸ್ ಇದನ್ನು ಮಾಡ್ಕೊತ ಹೋಗಿ, ನಿಮಗೆ ಈ ಒಂದು ರಿಸಲ್ಟ್ ಸಿಗುತ್ತೆ. ನೋಡಿ ಇವಾಗ ನಾನು ಇದಕ್ಕೆ ಶಾಂಪೂನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶಾಂಪೂನ ಆ್ಯಡ್ ಮಾಡ್ಕೊಂಡ ತಕ್ಷಣ ಇದಕ್ಕೆ ಒಂದು 2 ನಿಮಿಷಗಳ ಕಾಲ ಕಲಿಸ್ಕೊಳ್ಳೋಣ. ಯಾಕಂದರೆ ಈ ಒಂದು ಶಾಂಪೂ ಏನಿದೆ ಕರೆಕ್ಟಾಗಿ ಇದರಲ್ಲಿ ನೀರಿನಲ್ಲಿ ಮಿಕ್ಸ್ ಆಗಬೇಕು. ಶಾಂಪೂ ಹಾಕಿರೋ ರೀಸನ್ ಏನಂದರೆ ಒಂದು ಒಳ್ಳೆ ಸ್ಮೆಲ್ ಇರಲಿ ಮನೆಯಲ್ಲಿ, ಬ್ಯಾಡ್ ಸ್ಮೆಲ್ ಬರೋದು ಬೇಡ ಅಂತೇಳಿ. ಬಟ್ ಹಾರ್ಪಿಕ್ ಹಾಕಿರೋದಕ್ಕೆ ಏನಪ್ಪ ರೀಸನ್ ಅಂತಂದರೆ, ನಿಮಗೆ ಮೊದಲೇ ಹೇಳಿರುವಾಗೆ ಸೊಳ್ಳೆಗಳನ್ನು ಓಡಿಸೋದಕ್ಕೆ, ಸಣ್ಣ ಸಣ್ಣ ಗುಂಗುರುಗಳನ್ನು ಹುಳಗಳನ್ನು ಓಡಿಸೋದಕ್ಕೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಕರ್ಪೂರನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಸಾಕು ಸ್ನೇಹಿತರೆ. ಇಷ್ಟೆಲ್ಲ ಹಾಕಿದ ತಕ್ಷಣ ಇವಾಗ ಇದನ್ನು ಕಲಿಸ್ಕೊಂಡಿರೋದನ್ನು ನೀರನ್ನು ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೋಬೋದು. ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನೀವು ಇದನ್ನು ವಾರದಲ್ಲಿ 2 ಸತಿ ಯೂಸ್ ಮಾಡ್ಕೋಬೋದು. ಆರಾಮ್ಸೆ, ಏನು ಪ್ರಾಬ್ಲಮ್ ಇರೋದಿಲ್ಲ. 1 ಸತಿ ನೀವು ಈ ರೀತಿ ಟ್ರೈ ಮಾಡೋದನ್ನು ಮರಿಬೇಡಿ. ನೋಡಿ ಇವಾಗ ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಳ್ಳಿ. ವುಡ್ಡಿಗಾಗಿರ್ಬೋದು, ಬೆಡ್ಡಿಗಾಗಿರ್ಬೋದು, ಕರ್ಟನ್ಸಿಗಾಗಿರ್ಬೋದು, ಪ್ರತಿಯೊಂದು ಜಾಗದಲ್ಲಿ ಕೂಡ ನೀವು ಆರಾಮ್ಸೆ ಇದನ್ನು ಸ್ಪ್ರೇ ಮಾಡ್ಕೋಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.